ಕೆಂಪೇಗೌಡ ಸೌಹಾರ್ದ ಸಹಕಾರ ಸಂಘದ ಏಳಿಗೆಗೆ ಶ್ರಮಿಸುವೆ. ನೂತನ ಅಧ್ಯಕ್ಷೆ ಶ್ರೀಮತಿ ರಮ್ಯಾ ಸುರೇಶ್ ಹೇಳಿಕೆ. ಅಲ್ಗೂರಿನಲ್ಲಿರುವ ಕೆಂಪೇಗೌಡ ಸೌಹಾರ್ದ ಸಹಕಾರ ಸಂಘದ ಅಧ್ಯಕ್ಷರಾಗಿ ಆಯ್ಕೆಯಾದ ನಂತರ ಅವರು ಈ ಸಂದರ್ಭದಲ್ಲಿ ಭರವಸೆ ನೀಡಿ ಮಾತನಾಡಿದರು. ಈ ಹಿಂದೆ ಸಹಕಾರ ಸಂಘಕ್ಕೆ ಅಧ್ಯಕ್ಷರಾಗಿದ್ದ ವೀರಣ್ಣಗೌಡ ರಾಜೀನಾಮೆ ನೀಡಿದ ಹಿನ್ನೆಲೆಯಲ್ಲಿ ನೂತನ ಅಧ್ಯಕ್ಷರ ಚುನಾವಣೆ ನಡೆಯಿತು. ಅವಿರೋಧವಾಗಿ ಶ್ರೀಮತಿ ರಮ್ಯಾ ಸುರೇಶ್ ಅವರನ್ನು ಈ ಸಂದರ್ಭದಲ್ಲಿ ಎಲ್ಲ ನಿರ್ದೇಶಕರು ಆಯ್ಕೆ ಮಾಡಿದರು. ಚುನಾವಣಾಧಿಕಾರಿಯಾಗಿ ಡಿ.ಕೆ. ವಿದ್ಯಾ ಕಾರ್ಯನಿರ್ವಹಿಸಿದರು. ಇದೇ ಸಂದರ್ಭದಲ್ಲಿ ನಿರ್ದೇಶಕರಾದ ಶ್ರೀಧರ್ ಶಿವಣ್ಣಗೌಡ ಮಾತನಾಡಿದರು. ಚುನಾವಣೆಯಲ್ಲಿ ನಿರ್ದೇಶಕರಾದ ಎಚ್.ಡಿ. ಶಿವಲಿಂಗೇಗೌಡ, ಎಸ್.ಕೆ. ಸಂತೋಷ್ ಕುಮಾರ್, ಎಚ್.ಎಸ್. ದರ್ಶನ್, ಎಚ್.ಎಸ್. ಪ್ರಶಾಂತ್, ಬಿ. ಆನಂದ್, ಎಲ್.ಟಿ. ಪುಟ್ಟರಾಜು, ಕೆಂಪೇಗೌಡ ಸೇರಿದಂತೆ ಬ್ಯಾಂಕಿನ ಸಿಒ ಡಿ.ಕೆ. ವಿದ್ಯಾ ಹಾಗೂ ಪಿಗ್ಮಿ ಸಹಾಯಕ ನಂದಿ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಈ ಸಂದರ್ಭದಲ್ಲಿ ನಿರ್ದೇಶಕರು ಮತ್ತು ನೂತನ ಅಧ್ಯಕ್ಷರಾದ ರಮ್ಯಾ ಸುರೇಶ್ ಮಾತನಾಡಿದರು. ವಿಶೇಷ ವರದಿ ಎಚ್.ಎನ್. ಪ್ರಸಾದ್, ಅಲಗೂರು. ಶಿವಣ್ಣಗೌಡ, ನಾನು ಕೆಂಪೇಗೌಡ ಪತ್ತಿನ ಸಹಕಾರ ಸಂಘದ ಡೈರೆಕ್ಟರ್ ಆಗಿದ್ದು, ಈ ದಿನ ಅಂದರೆ 28/3/2026 ದಿನ 26ನೇ ತಾರೀಕು 15 ದಿನದಿಂದ ನಮ್ಮ ಅಧ್ಯಕ್ಷ ಆದಂಥ ವೀರಣ್ಣಗೌಡರು ರಾಜೀನಾಮೆ ಕೊಟ್ಟಿದ್ದರು. ಆ ಸ್ಥಾನಕ್ಕೆ ಇಂದು ಚುನಾವಣೆ ಇತ್ತು. ನಮ್ಮ ಚುನಾವಣಾಧಿಕಾರಿಗಳಾದ ಸಿ.ಒ. ವಿದ್ಯಾರವರು ಈ ದಿನ ಚುನಾವಣೆ ನಡೆಸ್ಕೊಟ್ರು. 3 ಗಂಟೆಗೆ ಟೈಮ್ ಇತ್ತು. 3 ಗಂಟೆ ಟೈಮ್ ಮುಗಿದ ಮೇಲೆ ಒಬ್ಬರೇ ನಮ್ಮ ನಿರ್ದೇಶಕರಾದಂಥ ರಮ್ಯ ಅವರು ಅಪ್ಲಿಕೇಶನ್ ಹಾಕಿದ್ರು. ಅವ್ರನ್ನ ನಾವೆಲ್ಲ ಸೇರಿಕೊಂಡು ಮಹಿಳೆಯರಿಗೆ ಹೆಚ್ಚಾಗಿ ಒತ್ತು ಕೊಡಬೇಕು ಅಂತೇಳಿ ಮತ್ತು ಈ ಸಂಘನ ಇನ್ನೂ ಉನ್ನತವಾಗಿ ಬೆಳೆಸಬೇಕು ಅಂತೇಳಿ ನಾವೆಲ್ಲ ಅವಿರೋಧವಾಗಿ ಆಯ್ಕೆ ಮಾಡಿದ್ವಿ. ಕೆಂಪೇಗೌಡ ಸೌಹಾರ್ದ ಸಹಕಾರ ಸಂಘಕ್ಕೆ ನನ್ನನ್ನು ಅಧ್ಯಕ್ಷರನ್ನಾಗಿ ಮಾಡಿದಂಥ ಇಲ್ಲಿ ಇರುವಂಥ ಎಲ್ಲ ನಿರ್ದೇಶಕರುಗಳಿಗೆ ಕೃತಜ್ಞತೆಯನ್ನು ಸಲ್ಲಿಸ್ತಾ, ನಾನು ಮುಂದಿನ ದಿನಗಳಲ್ಲಿ ಸಹಕಾರ ಸಂಘವನ್ನು ಇನ್ನೂ ಉನ್ನತ ಮಟ್ಟಕ್ಕೆ ತಗೊಂಡು ಹೋಗ್ತೇನೆ. ನಿಮ್ಮ ಸಹಕಾರ ಬೇಕು ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ.